ಯಪ್ಪ ನಿನ್ ಪ್ರಾಣ ಇತ್ತು ಯಪ್ಪ. ಪ್ರಾಣ ಬಂದಿತ್ತು ಹೇಳಪ್ಪ, ನಿನ್ ಜೀವ ಬಂದಿತ್ತು ಹೇಳ ಯಪ್ಪ. ನಿನ್ ಪ್ರಾಣ ಊಟ ಮಾಡೋದು, ಊಟ ಕೊಡೋದು ಜಾಸ್ತಿ ಏನು ಕೊಡೋಲ್ಲ ಅಂತೆ. ಸ್ವೀಟ್ ತಿಂದಾರ ಎಲ್ಲ ಆಕ್ಟಿವ್ ಅದಾರ ಸರ್. 2 ಗಂಟೆಗೆ ಕೊಟ್ಟಿದ್ದೆ. 2 ಗಂಟೆ ಬರೀ ಸ್ವೀಟರ್ ತಂದು ಹಾಕಿದ್ರೆ ಆಕ್ಸಿಜನ್ ಕಡಿಮೆ ಭಯಂಕರ. 11 ಗಂಟೆಗೆ ತೊಡತ್ತಂದ್ರು ಅದನ್ನ ತೆಗೆದಿದ್ದನ್ನ ಹಾಕಿದ್ರೆ ಅದಕ್ಕೆ 36 ಬಂತು. ರಾತ್ರಿ ಏರ್ಬೇಕು ಊಟ ಅಂದ್ರೆ ಊಟ 3 ಗಂಟೆಗೆ ಮಾತಾಡಿದೆ. ಒಂದಕ್ಕೆ ಹೋಗಿ ಬೇಡ ಅಂದ್ರು. ಈಗ 3 ರಾತ್ರಿ 3:30 ದಿನ ಹೋಗಿದ್ರು. ಈಗ ಇನ್ನೂ ಫ್ಯಾಮಿಲಿ ಕಡೆಯಿಂದ ನಮಗೆ ಪೂರ್ತಿ ಮಾಹಿತಿ ಬರೋದು ಬಾಕಿ ಇದೆ. ಬಟ್ ಈಗಾಗಲೇ ನಮಗೆ ಏನು ಮಾಹಿತಿ ಬಂದಿದೆ, ಅವರು ಸಂಜೆ ಬೈ ರೋಡ್ ಮುಖಾಂತರ ಅಲ್ಲಿಂದ ಬರೋಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನೂ ಫೈನಲ್ ಆಗಿಲ್ಲ. ಅವರು ಸಂಜೆ ಅಥವಾ ಆಲ್ಮೋಸ್ಟ್ ಲೇಟ್ ರಾತ್ರಿ ಅಲ್ಲಿಂದ ಬಿಟ್ಟರೆ ಇಲ್ಲಿ 3:15 4 ಗಂಟೆಗೆ ಇಲ್ಲಿ ಬಾಗಲಕೋಟೆಗೆ ರೀಚ್ ಆಗ್ತಾರೆ. ಬಾಗಲಕೋಟೆಯಲ್ಲಿ ಅವ್ರ ಫ್ಯಾಮಿಲಿ ರಿಕ್ವೆಸ್ಟ್ ಪ್ರಕಾರ ನಾವು ಬೆಳಿಗ್ಗೆ 5 ಅಥವಾ 6 ಗಂಟೆಯಿಂದ ಬಾಗಲಕೋಟೆಯಲ್ಲಿ ಸ್ಟೇಡಿಯಮಲ್ಲಿ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. 6 ಗಂಟೆಯಿಂದ ಸುಮಾರು 12 ಗಂಟೆ ತನಕ ಇಲ್ಲಿ ದರ್ಶನ ಇರುತ್ತೆ. 12 ಗಂಟೆ ಮುಗಿದ ನಂತರ ಅವರು ಸ್ವಂತ ಊರು ತಿಮ್ಮಾಪುರಕ್ಕೆ ಹೋಗ್ತಾ ಇದ್ದಾರೆ. ಕ್ರಿಮೇಷನ್ ಅಲ್ಲಿ ತಿಮ್ಮಾಪುರಲ್ಲಿ ಆಗುತ್ತೆ. ತಿಮ್ಮಾಪುರಲ್ಲಿ ಇನ್ನೂ ಅವರು ಜಾಗ ಡಿಸೈಡ್ ಮಾಡ್ತಾ ಇದ್ದಾರೆ. ಬಟ್ ಸುಮಾರು ಬೆಳಿಗ್ಗೆ 5 ಗಂಟೆಯಿಂದ 12 ಗಂಟೆ ತನಕ ಬಾಗಲಕೋಟೆಯಲ್ಲಿ ಇರುತ್ತೆ. ಅರೌಂಡ್ 1:15 ಗಂಟೆಯಿಂದ ಅಪ್ ಟು ದ ಟೈಮ್ ಆಫ್ ಕ್ರಿಮೇಷನ್ ಅವರು ಏನು ಡಿಸೈಡ್ ಮಾಡ್ತಾರೆ ಅಲ್ಲಿ ತಿಮ್ಮಾಪುರಲ್ಲಿ ಇರುತ್ತೆ. 2 ಕಡೆ ನಾವು ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂಡ ಬಂದೋಬಸ್ತ್ ಮಾಡ್ತಾ ಇದ್ದೀವಿ. ಎನ್ ರೂಟ್ ಇಲ್ಲಿಂದ ತಿಮ್ಮಾಪುರ ಕಡೆ ಕೂಡ ಮಾಡ್ತಾ ಇದ್ದೀವಿ. ಎನ್ ರೂಟ್ ಕೂಡ ಮಾಡ್ತಾ ಇದ್ದೀವಿ. ತಿಮ್ಮಾಪುರಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೆಲವು VIP ಬರ್ತಾರೆ. ಈಗಾಗಲೇ ನಮಗೆ ಮಾಹಿತಿ ಪ್ರಕಾರ CM ಅವರು ಬರಬಹುದು. ಅದನ್ನು ಕೂಡ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ. CM ಅವರು ಬರ್ತಾರೆ ಸದ್ಯಕ್ಕೆ ಮಾಹಿತಿ ಪ್ರಕಾರ ಬರಬಹುದು. ಇನ್ನೂ ಟೈಮ್ ಫೈನಲ್ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ 12 ಗಂಟೆ ಮಧ್ಯಾಹ್ನ. ಇವತ್ತು ಈವ್ನಿಂಗ್ ಇವತ್ತು ಇಲ್ಲ, ಇವತ್ತು ಈವ್ನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಬೆಂಗಳೂರಿಂದ. ಅರ್ಲಿ ಮಾರ್ನಿಂಗ್ ಆಲ್ಮೋಸ್ಟ್ 3 ಗಂಟೆ ಅಥವಾ 2 ಗಂಟೆ ಇಲ್ಲಿ ರೀಚ್ ಆಗ್ತಾರೆ. ಸರ್ ಏರ್ ಲಿಫ್ಟ್ ಇಂದ ಏನೋ ಮಾಡ್ತಾರಾ ಅಂತ ಇನ್ನೂ ಡಿಸೈಡ್ ಮಾಡ್ತಾರೆ ಅವರು. ಈಗ ಜಾಸ್ತಿ ಆಯಿತು. ಅವ್ರ ಫ್ಯಾಮಿಲಿ ನಮಗೆ ರಿಕ್ವೆಸ್ಟ್ ಮಾಡಿದರೆ ನಮಗೆ 2 ಅವರ್ಸ್ ಟೈಮ್ ಕೊಡಿ, ನಾವೆಲ್ಲ ಪ್ಲಾನ್ ಮಾಡಿ ನಿಮಗೆ ಹೇಳ್ತೀವಿ. ಹಾಂ ಸರ್. ದಿವಸ 29ನೇ ತಾರೀಕಿಗೆ ಅವ್ರ ಮನೆಗೆ ಹೋದಿವಿ. ರಾತ್ರಿ 8 ಗಂಟೆಗೆ ಹೋದೆ. ನಾನು ಉಮೇಶಣ್ಣ ಅಂತೇಳಿ ಅವ್ರ ಮಗ ಫೋನ್ ಮಾಡಿದ್ದೆ. ನಾನು ಕಾಜಲ್ಲಿ ಫೋನ್ ಮಾಡಿದ್ದೆ. ಇಲ್ಲ ಅಪ್ಪ ನಿನ್ನ ನೆನೆಸ್ಕೊಂಡ್ರು, ನೀ ಮನೆಗೆ ಹೋಗು, ಬಾಯಕ್ಕವ್ರ ಮನೆ ಒಳಗೆ ಅರೆಸ್ಟ್ ಮಾಡಕತ್ತಾರ, ಉಸಿರಾಡೋ ತೊಂದ್ರೆ ಭಾಳ ಐತಿ, ಅವ್ರ ಜೊತೆ ಹೋಗಿ ಒಂದು 10-15 ನಿಮಿಷ ಕುಂತು ಟೈಮ್ ಸ್ಪೆಂಡ್ ಮಾಡ್ಬಾ ಅಂತ ಹೇಳಿದ್ರು. ನಮ್ಮಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಮುಂದೆ ಹೋಗೋದು ಅನಿವಾರ್ಯ ಪರಿಸ್ಥಿತಿ ಇದೆ. ತಾವು ಕಾಕಾರ ಅಂತ ಹೇಳಿ ಮಾತಾಡ್ತೀವಿ. ಇಲ್ಲ ನಾವು ನನ್ನ ಮಗನ ಮೊಮ್ಮಗನಂಗೆ ನೋಡ್ಕೊತಿದ್ರು ನಮಗೆ ಅವರು. ಅಲ್ಲಿಂದ ಏನಾಗೈತೆ ಅನ್ನೋದು ಉಸಿರಾಟ ತೊಂದರೆ ಅನ್ನಿಸ್ತು. ಅಲ್ಲಿಂದ ನಮ್ಮ ಪಕ್ಷದ ಹಿರಿಯರು ಮತ್ತು ಹಾಗೂ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ್ಕೊಂಡಿಲ್ಲ, ತಾವು ಒಳ್ಳೆ ಹಾಸ್ಪಿಟ್ಲಿಗೆ ಹೋರಿ, ಯಾಕೋ ಅದನ್ನು ತ್ರಾಸಾಗತ್ತೈತೆ ಅಂತ ಬರ್ಡೇ ಆಗಿಂದ ಒಂದು 2-3 ದಿವಸಕ್ಕೆ ಅಪೋಲೋ ಹಾಸ್ಪಿಟ್ಲಕ್ಕೆ, ಜಯನಗರ ಹಾಸ್ಪಿಟ್ಲಕ್ಕೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಅವ್ರು ಒಳಗೆ ಬರೋಕ್ಕೆ ಆರಾಮಾಗಿದ್ರು, ಚೇತರಿಸ್ಕೊಳ್ತಾ ಇದ್ರು ಅಂತ. ಇಲ್ಲ ಸರ್, ಜನರಿಗೆ ಆ ಥರ ಹೇಳ್ಕೊತಾ ಇದ್ರು. ಬಟ್ ಹಂಗಾಗಿದ್ದಿಲ್ಲ ಅದು. ಬಟ್ ಅವ್ರಿಗೆ ಉಸಿರಾಟ ತೊಂದರೆ ಯಾವಾಗಲೂ ಇತ್ತವ್ರಿ ನಮ್ಮ ಶಾಸಕರಿಗೆ. ಸರ್ ಒಬ್ಬ ಸರಳ ರಾಜಕೀಯ ಸರಳ ಅಲ್ಲ, ನಮ್ಮ ತಂದೆ ತಾಯಿ ಜೋಡಿನೂ ಅಷ್ಟು ನಾವು ಬಾಂಧವ್ಯದಿಂದ ಇದ್ದಿದ್ದೇವೆ. ಬಾಗಲಕೋಟೆ ಮತಕ್ಷೇತ್ರದ ಕಾರ್ಯಕರ್ತರು ಜಾತಿ ಮತ್ತು ಜಾತಿ ವ್ಯವಸ್ಥೆಯಿಂದ ಜಾತ್ಯತೀತ ವ್ಯಕ್ತಿಯಾಗಿ ಅವ್ರು ನಮ್ಮನ್ನು
ಎಲ್ಲಾ ಸಮಾಜ ವರ್ಗದವ್ರ ಜೋಡಿ ನಮ್ಮನ್ನ ಫ್ರೆಂಡ್ಶಿಪ್ ಆಗಿ ಅಣ್ತಂಬ್ರಾಗಿ ಮಾಡೋದಂತವ್ರು ಯಾರು ಬಾಗಲಕೋಟೆ ಒಳಗೆ ಶಾಸಕರಿದ್ರೆ ಅದು ಎಚ್ ವೈ ಪೆಟ್ಟಿ ಯಾಕೆ ಅಂದ್ರೆ ನಾವು ಮೊದಲ 2013ರಿಂದ ನಾವು ಅವ್ರ ಜೊತೆಗೆ ಬಂದವರು. ಅವಾಗ ಅವ್ರಿಗೆ ನಾವು ಹಿಂದೂ ಮುಸ್ಲಿಂ ಅನ್ನುವಂಥ ಭೇದ ಭಾವ ಆಗಲಿ, ದೀನ ದಲಿತರು ಅನ್ನುವಂಥದ್ದಾಗಲಿ, ನಮ್ಮ ಮತಕ್ಷೇತ್ರ ಅವ್ರು ಬಂದಿಂದ ಯಾವುದು ಕೋಮಗಲಿವೆ ಆಗಲಿಲ್ಲ, ಯಾವುದೂ ಇದು ಭೇದ ಭಾವ ಆಗಲಿಲ್ಲ. ಎಲ್ಲರೂ ನಮ್ಮನ್ನು ಒಗ್ಗಟ್ಟಿಗೆ ತಗೊಂಡು ಹೋಗ್ತಿದ್ರು. ದುರಾದೃಷ್ಟ ಅವ್ರು ಇವತ್ತಿಗೆ ನಮ್ಮ ಜೊತೆ